ಈ ಎಲ್ಲ ಬೆಳವಣಿಗೆ ಜೊತೆಗೆ ಹೊಸ ಹೊಸ ತಿರುವು ಕೂಡ ನಡೀತಾ ಇದೆ. ಯಾಕೆಂದರೆ ಒಂದು ಕಡೆಗೆ BJP ಮನೆಯಲ್ಲಿ ಸಾಕಷ್ಟು ಗೊಂದಲ ಇದೆ. ಈ ಗೊಂದಲದ ಲಾಭವನ್ನು ಪಡೆಯೋದಕ್ಕೆ ಕಾಂಗ್ರೆಸ್ ಸಹಜವಾಗಿ ಒಂದು ರಾಜಕೀಯ ಪಕ್ಷವಾಗಿ ಎಲ್ಲ ರೀತಿಯಂತ ವಿಚಾರ ಮಾಡುತ್ತೆ. ಈಗ ಸಚಿವ ಲಾಡ್ ಅವರು ಕೂಡ ಮಾತನಾಡಿದ್ದಾರೆ. ನಾನು ರಾಮುಲು ಜೊತೆಗೆ ಮಾತನಾಡಿಲ್ಲ, ಆದರೆ ಅವರು ಪಕ್ಷಕ್ಕೆ ಬಂದರೆ ಸ್ವಾಗತ ಅನ್ನುವಂಥ ಮಾತನ್ನು ಹೇಳ್ತಿದ್ದಾರೆ. ರಾಮುಲು ತುಂಬ ವಂಡರ್ಫುಲ್ ಆದಂಥ ಫ್ರೆಂಡು, ಜೊತೆಗೆ ಮೋಸ್ಟ್ ಹಂಬಲ್, ಅಂದರೆ ಈಗಾಗಲೇ ಸಾಕಷ್ಟು ವಿಧೇಯವಾಗಿರುವಂಥ ವ್ಯಕ್ತಿ. ರಾಮುಲ್ಗೆ ಕಾಂಗ್ರೆಸ್ ಬಂದರೆ ನಾನು ಖಂಡಿತವಾಗ್ಲೂ ಸ್ವಾಗತಿಸ್ತೇನೆ ಅನ್ನುವಂಥ ಮಾತನ್ನು ಅವ್ರು ಹೇಳ್ತಿದ್ದಾರೆ. ರಾಮುಲು ಅವ್ರ ಜೊತೆ ನಾನು ವೈಯಕ್ತಿಕವಾಗಿ ಮಾತನಾಡಿಲ್ಲ. ನೀವು ಕೇಳಿರ್ತಕ್ಕಂಥ ಪ್ರಶ್ನೆಗೆ ನಾನು ಉತ್ತರ ನೀಡಿದ್ದೇನೆ. ರಾಮುಲು ಅವರು ಬಂದರೆ ನಾನು ನನ್ನ ವೈಯಕ್ತಿಕವಾಗಿ ಸ್ವಾಗತ ಮಾಡ್ತೀನಿ. ಈಸ್ ಒನ್ ಆಫ್ ದ ಮೋಸ್ಟ್ ಹಂಬಲ್ ಹ್ಯೂಮನ್ ಬೀಯಿಂಗ್, ದೇರ್ ಇಸ್ ನೋ ಡೌಟ್ ಅಬೌಟ್ ಇಟ್. ನಾನು ಸರ್ಟಿಫಿಕೇಶನ್ ಕೊಡೋಕೆ ಯಾರಲ್ಲ, ನನ್ನ ವೈಯಕ್ತಿಕ ಅಭಿಪ್ರಾಯದಲ್ಲಿ ಈಸ್ ಒನ್ ಆಫ್ ದ ಮೋಸ್ಟ್ ಹಂಬಲ್ ಹ್ಯೂಮನ್ ಬೀಯಿಂಗ್, ಈಸ್ ಅ ಗುಡ್ ಹ್ಯೂಮನ್ ಸೋಲ್, ಈಸ್ ಅ ವಂಡರ್ಫುಲ್ ಫ್ರೆಂಡ್ ಆಫ್ ಮೈನ್. ಎಲ್ಲರೂ ನನಗೆ BJP ಎಲ್ಲರೂ ಸ್ನೇಹಿತರಿದ್ದಾರೆ. ಈಸ್ ಆಲ್ಸೋ ಒನ್ ಅಮಂಗ್ ವೆರಿ ಗುಡ್ ಫ್ರೆಂಡ್ ಆಫ್ ಮೈನ್. ಅವ್ರು ನಮ್ಮ ಪಾರ್ಟಿಗೆ ಬಂದರೆ ನಾನು ವೈಯಕ್ತಿಕವಾಗಿ ಸ್ವಾಗತ ಮಾಡ್ತೇನೆ. ನಾನು ಸ್ವಾಗತ ಮಾಡ್ತೀನಿ ರೀ. ಅದೇನು ರಕ್ತ ಕಂಬಳಿ ಅವೆಲ್ಲ ಏನು ರೀ, ಸ್ವಾಗತ ಮಾಡ್ತೀವಿ ಅಷ್ಟೇ. ರಾಮುಲು ಅವ್ರ ಜೊತೆ ರೈಟ್, ಸಾಕಷ್ಟು ಡೆವಲಪ್ಮೆಂಟ್ ಆಗ್ತಾ ಇದೆ. ಒಟ್ಟಿನಲ್ಲಿ BJP ಮನೆ ಒಂದು ಕಡೆಗೆ ಆದರೆ ಒಂದು ಕಡೆ ಕಾಂಗ್ರೆಸ್ ಕೂಡ ಇದನ್ನು ರಾಜಕೀಯವಾಗಿ ಯುಟಿಲೈಸ್ ಮಾಡ್ಕೊಳ್ಳೋದಕ್ಕೆ ಮುಂದಾಗ್ತದೆ. ಈ ಬಗ್ಗೆ ಇನ್ನಷ್ಟು ವಿವರವನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಸನ್ನ ಜಾಯ್ನ್ ಆಗ್ತಾರೆ. ಪ್ರಸನ್ನ, ಬಹುಶಃ BJP ಮನೆಯಲ್ಲಿ ಆಗಿರುವಂಥ ಒಂದು ರೀತಿ ಗೊಂದಲಗಳಿಂತೆ ದಿನೇ ದಿನ ಗೊಂದಲಗಳು ಮುಂದುವರಿತಾ ಇದೆ. ನನ್ನ ಕಡೆಗೆ ಹೈಕಮಾಂಡ್ ನಾಯಕರನ್ನ ಭೇಟಿ ಆಗ್ತೀನಿ ಅಂತ ರಾಮುಲು ಹೇಳ್ತಾ ಇದ್ದಾರೆ. ಬಟ್ ಸದ್ಯಕ್ಕಂತೂ ಅವರಿಗೆ ಟೈಮ್ ಸಿಕ್ಕಿರುವಂಥ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಇದ್ರ ನಡುವೆ ಲಾಡ್ ಅವರು ಆಡಿರುವಂಥ ಮಾತು ಸಹಜವಾಗಿ ಬಳ್ಳಾರಿ ರಾಜಕೀಯದಲ್ಲಿ ಹೊಸ ಹೊಸ ಲೆಕ್ಕಾಚಾರಗಳಿಗೆ ಕಾರಣವಾಗ್ಬೋದು. ಅಫ್ಕೋರ್ಸ್ ಅವ್ರು ಬಿಟ್ಟೇ ಬಿಡ್ತಾರೆ, ಶ್ರೀರಾಮುಲು BJPಯನ್ನು ಬಿಟ್ಟು ಕಾಂಗ್ರೆಸ್ ಸೇರ್ತಾರೆ ಅಂತ ಹೇಳೋಕ್ಕಾಗಲ್ಲ. ಬಟ್ ಇಂಥ ಒಂದು ಸನ್ನಿವೇಶದಲ್ಲಿ ರಾಜಕೀಯ ಪಕ್ಷವಾಗಿ ಕಾಂಗ್ರೆಸ್ ತನ್ನದೇ ಆದಂಥ ದಾಳವನ್ನು ಉಳಿಸ್ತದೆ. ಹೀಗಾಗಿ BJP ಮನೆಯಲ್ಲಿ ಏನಾಗ್ತದೆ, ಜೊತೆಗೆ ಕಾಂಗ್ರೆಸ್ ಇದನ್ನು ಹೇಗೆ ಲಾಭ ಪಡ್ಕೊಳ್ಳೋದಕ್ಕೆ ಮುಂದಾಗ್ತಾ ಇದೆ ಪ್ರಸನ್ನ? ಪ್ರಮೋದ್, ರಾಜ್ಯದ ರಾಜಕಾರಣ ಶುರುವಾಗುವಂಥದ್ದೇ ಜಿಲ್ಲೆಯ ಆಂತರಿಕ ರಾಜಕಾರಣ ಹೇಗಿರುತ್ತೆ ಅನ್ನೋದರ ಆಧಾರದ ಮೇಲೆ. ಇದೀಗ ಸಂತೋಷ್ ಲಾಡ್ ಅವರು ಕೂಡ ಶ್ರೀರಾಮುಲು ಅವರು ಒಂದು ರೀತಿಯ ಒಳ್ಳೆಯ ಮನುಷ್ಯ, ವಿಧೇಯ ವ್ಯಕ್ತಿ ಅನ್ನುವಂತಹ ಅರ್ಥದಲ್ಲಿ ಸ್ವಲ್ಪ ಪಾಸಿಟಿವ್ ಆಗಿ ಮಾತನಾಡಿದ್ದಾರೆ. ಸದ್ಯಕ್ಕೆ ಕಾಂಗ್ರೆಸ್ ಈ ಎಲ್ಲ ಗೊಂದಲಗಳ ಲಾಭ ಪಡೆಯೋದಕ್ಕೆ ಮತ್ತು ಬಳ್ಳಾರಿಯ ರಾಜಕಾರಣವನ್ನ ಹತ್ತಿರದಿಂದ ನೋಡೋದಕ್ಕೆ ಒಂದಷ್ಟು ನಾಯಕರಂತೂ ಸಿದ್ಧವಾಗಿ ನಿಂತಿದ್ದಾರೆ. ಯಾವುದು ಕೂಡ ಮುಕ್ತವಾಗಿದೆ ಅನ್ನುವಂತಹ ರೀತಿಯ ಮೆಸೇಜ್ ಅನ್ನೇ ಪಾಸ್ ಮಾಡ್ತಿದ್ದಾರೆ. ಹಾಗಂತ BJPಯ ಗೊಂದಲಗಳು ಬಗೆಹರಿತಾ ಅಂದ್ರೆ ಖಂಡಿತವಾಗ್ಲೂ ಇಲ್ಲ. BJPಯ ಗೊಂದಲಗಳು ಜನಾರ್ದನ್ ರೆಡ್ಡಿ ಮತ್ತು ಶ್ರೀರಾಮುಲು ಅವರ ಕಿತ್ತಾಟದಿಂದಾಗಿ ದಿನದಿಂದ ದಿನಕ್ಕೆ ತಾರಕಕ್ಕೆ ಏರ್ತಾ ಇದೆ. ಅದು ನೇರವಾಗಿ ರಾಜ್ಯ BJPಯ ಘಟಕದ ನಾಯಕರ ಮೇಲೆಯೂ ಕೂಡ ಒಂದಷ್ಟು ಪರಿಣಾಮಗಳನ್ನ ಬೀರ್ತಾ ಇದೆ. ಮತ್ತೊಂದು ದೊಡ್ಡ ಮಟ್ಟಿಗಿನ ಕಂದಕ ಸೃಷ್ಟಿಯಾಗೋದಕ್ಕೂ ಕೂಡ ಕಾರಣವಾಗ್ತಾ ಇದೆ. ಇಷ್ಟು ದಿನಗಳ ಕಾಲ ಜನಾರ್ದನ್ ರೆಡ್ಡಿ ಮತ್ತು ಶ್ರೀರಾಮುಲು ಅವರು ಇದ್ದಂತಹ ರೀತಿಯೇ ಬೇರೆ, ಇವತ್ತು ಅವರು ನಡ್ಕೊಳ್ತಾ ಇರುವಂತಹ ರೀತಿಯ ಕಾರಣದಿಂದಾಗಿ ಬಳ್ಳಾರಿಯ ಗ್ರಾಮೀಣ ಭಾಗದ ಕಾರ್ಯಕರ್ತರು ಮತ್ತು ಕೆಳಹಂತದ ಕಾರ್ಯಕರ್ತರಿಗೆ ನಿಜಕ್ಕೂ ಕೂಡ ಗೊಂದಲ ಕ್ರಿಯೇಟ್ ಆಗ್ತಿದೆ. ಕಳೆದ 3-4 ದಿನಗಳಿಂದ ಶ್ರೀರಾಮುಲು ಅವ್ರನ್ನ ಬೆಂಬಲಿಸಬೇಕಾ ಅಥವಾ ಜನಾರ್ದನ್ ರೆಡ್ಡಿ ಅವರು ಹೇಳ್ತಾ ಇರುವಂತಹ ಮಾತಲ್ಲಿ ಸತ್ಯ ಇದೆಯಾ? ಈ ರೀತಿಯ ಗೊಂದಲಗಳ ಕಾರಣಕ್ಕೋಸ್ಕರ ಕಾರ್ಯಕರ್ತರು ಒಂದು ರೀತಿಯ ಪೇಚಿಗೆ ಸಿಲುಕಿದ್ದಾರೆ. ಪತ್ರಿಕಾಗೋಷ್ಠಿ ಕರೆಯುವಂತಹ ವಿಚಾರದಲ್ಲೂ ಕೂಡ ಬಳ್ಳಾರಿ ಗ್ರಾಮೀಣ ಭಾಗದ ಕಾರ್ಯಕರ್ತರು ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ರು. ಆದರೆ BJPಯ ಬಳ್ಳಾರಿಯ ಜಿಲ್ಲಾ ಘಟಕ ಅದು ಅಧಿಕೃತ ಅಲ್ಲ ಅನ್ನುವಂಥ ಮಾಹಿತಿಯನ್ನು ಕೊಡ್ತಾ ಇದೆ. ಆದರೆ ಪತ್ರಿಕಾಗೋಷ್ಠಿಯನ್ನು ಕರೆಯಲಾಗಿದೆ. ಇನ್ನೊಂದು ಕಡೆ ಅದು ಅಧಿಕೃತ ಅಲ್ಲ, ವೈಯಕ್ತಿಕ ಕಾರಣಕ್ಕೋಸ್ಕರ ಪತ್ರಿಕಾಗೋಷ್ಠಿ ಅಂತ ಹೇಳಲಾಗ್ತಾ ಇದೆ. ಈ ರೀತಿ ಕಾರ್ಯಕರ್ತರ ಹಂತದಲ್ಲೂ ಕೂಡ ಶ್ರೀರಾಮುಲು ಅವ್ರನ್ನ ಬೆಂಬಲಿಸಬೇಕಾ ಅಥವಾ ಜನಾರ್ದನ್ ರೆಡ್ಡಿ ಅವ್ರನ್ನ ಬೆಂಬಲಿಸಬೇಕಾ ಅನ್ನುವಂತಹ ವಿಚಾರದಲ್ಲಿ ಸಾಕಷ್ಟು ಗೊಂದಲಗಳು ಕ್ರಿಯೇಟ್ ಆಗ್ತಾ ಇದಾವೆ. ಶ್ರೀರಾಮುಲು ಅವರು ಕೂಡ ಬಳ್ಳಾರಿಯ ವಿಚಾರದಲ್ಲಿ, ಬಳ್ಳಾರಿ ರಾಜಕಾರಣದ ವಿಚಾರದಲ್ಲಿ, ಸಮುದಾಯದ ವಿಚಾರದಲ್ಲಿ ಅವರು ಒಂದು ಪವರ್ಫುಲ್ ಆಗಿದ್ದಾರೆ. ಹಾಗಂತ ಜನಾರ್ದನ್ ರೆಡ್ಡಿ ಅವರನ್ನು ಕೂಡ ಕಡೆಗಣಿಸೋದಕ್ಕೆ ಸಾಧ್ಯವಿಲ್ಲ. ಅವರಿಗೂ ಕೂಡ ಅವರದೇ ಆದಂತಹ ಒಂದಷ್ಟು ಶಕ್ತಿಗಳಿದ್ದಾವೆ. ಈ ಕಾರಣಕ್ಕೋಸ್ಕರ ಈ ಒಂದು ಬಳ್ಳಾರಿಯ ರಾಜಕಾರಣವನ್ನ ಸರಿದೂಗಿಸಬೇಕು, ಗೊಂದಲಗಳನ್ನ ತಿಳಿಗೊಳಿಸಬೇಕು ಅನ್ನುವಂಥ ಕಾರಣಕ್ಕೋಸ್ಕರ ರಾಜ್ಯ ನಾಯಕರು ಕೂಡ ಒಂದಷ್ಟು ತಲೆ ಕೆಡಿಸಿಕೊಂಡಿದ್ದಾರೆ. ಇವತ್ತು ಬಳ್ಳಾರಿಯಿಂದ ಹೊರಟಿರುವಂತಹ ಶ್ರೀರಾಮುಲು ಅವರು ಬೆಂಗಳೂರಿಗೆ ಬಂದು ಇಲ್ಲಿ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಮತ್ತು ಬಸವರಾಜ ಬೊಮ್ಮಾಯಿ ಅವರ ಜೊತೆ ಮಾತುಕತೆಯನ್ನ ನಡೆಸುವಂತ ಸಾಧ್ಯತೆ ಇದೆ. ಇದರ ಜೊತೆಗೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರ ಜೊತೆಗೂ ಕೂಡ ಏನೆಲ್ಲ ಗೊಂದಲಗಳಾಯ್ತು, ಕೋರ್ ಕಮಿಟಿ ಸಭೆಯಲ್ಲಿ ತಮ್ಮ ವಿರುದ್ಧ ಯಾವ ರೀತಿ ಮಸಲತ್ತನ್ನ ಮಾಡಲಾಯಿತು ಮತ್ತು ತಾನು MP ಚುನಾವಣೆ ಮತ್ತು MLA ಚುನಾವಣೆ ಎರಡನ್ನೂ ಸೋತ ಕಾರಣಕ್ಕೋಸ್ಕರ ರಾಜ್ಯ BJPಯ ಉಸ್ತುವಾರಿಯಾಗಿರುವಂತಹ ಚುನಾವಣೆ ಉಸ್ತುವಾರಿ ಅವರಿಗೆ ಯಾವ ರೀತಿಯ ಮಾಹಿತಿಯನ್ನು ಹಂಚಿಕೊಳ್ಳಲಾಗಿದೆ, ಇದರ ಕಾರಣಕ್ಕೋಸ್ಕರ ಗೊಂದಲಗಳು ಹೇಗೆ ಕ್ರಿಯೇಟ್ ಆಯಿತು ಮತ್ತು ಇದರಲ್ಲಿ ಜನಾರ್ದನ್ ರೆಡ್ಡಿ ಅವರ ಪಾತ್ರ ಏನು, ಈ ಎಲ್ಲ ಬಗ್ಗೆಯೂ ಕೂಡ ಶ್ರೀರಾಮುಲು ಅವರು ಮನಬಿಚ್ಚಿ ಆರ್ ಅಶೋಕ್, ಬಸವರಾಜ ಬೊಮ್ಮಾಯಿ ಮತ್ತು ಪ್ರಹ್ಲಾದ್ ಜೋಶಿ ಅವರ ಜೊತೆ ಮಾತುಕತೆ ನಡೆಸುವಂತ ಸಾಧ್ಯತೆ ಇದೆ. ಇದರ ಜೊತೆಗೆ JP ನಡ್ಡಾ ಅವರು ಕೂಡ ಮಧ್ಯಪ್ರವೇಶ ಮಾಡಿ ಇಡೀ ಗೊಂದಲಗಳನ್ನ ಒಂದಷ್ಟು ತಿಳಿಗೊಳಿಸುವಂತ ಪ್ರಯತ್ನಕ್ಕೆ ಕೈ ಹಾಕಿದ್ರು. ಆ ಕಾರಣಕ್ಕೋಸ್ಕರ ಸಮಯಾವಕಾಶವನ್ನು ಕೇಳಿರುವಂತಹ ಶ್ರೀರಾಮುಲು ಅವರು ದೆಹಲಿಗೆ ತೆರಳುವಂತ ಸಾಧ್ಯತೆ ಇದೆ. ಅಲ್ಲಿ ಹೋಗಿ JP ನಡ್ಡಾ ಅವ್ರನ್ನ ಭೇಟಿ ಮಾಡಿ ತನ್ನ ಯಾವ ತಪ್ಪು ಕೂಡ ಇಲ್ಲ ಮತ್ತು ಚುನಾವಣೆಯ ಸೋಲಿನಲ್ಲಿ ಬೇರೆ ಬೇರೆ ನಾಯಕರ ಪಾತ್ರ ಏನು, ಇದರಲ್ಲಿ ವಿಜೇಂದ್ರ ಅವರ ರಕ್ಷಣೆಗೆ ಹೇಗೆ ಬರಬೇಕಾಗಿತ್ತು, ಆದ್ರೆ ಎಲ್ಲಿ ಗೊಂದಲ ಕ್ರಿಯೇಟ್ ಆಯ್ತು, ಜನಾರ್ದನ್ ರೆಡ್ಡಿ ಅವರು ಚುನಾವಣೆಯಲ್ಲಿ ಯಾವ ರೀತಿಯ ಪಾತ್ರವನ್ನು ವಹಿಸಿದ್ರು, ಈ ಎಲ್ಲ ಸಂಪೂರ್ಣವಾದ ವಿವರಗಳನ್ನ ಅವರ ಜೊತೆಗೆ ಹಂಚಿಕೊಂಡು ಜನಾರ್ದನ್ ರೆಡ್ಡಿ ಅವರ ಸಂಪೂರ್ಣವಾದ ವಿವರಗಳನ್ನು ಕೂಡ ನಡ್ಡಾ ಅವರ ಜೊತೆ ಮಾತುಕತೆ ನಡೆಸುವಂತ ಸಾಧ್ಯತೆ ಇದೆ. ಈ ಎಲ್ಲ ಗೊಂದಲಗಳ ಬಗ್ಗೆ ಕೂಡ ಕಾಂಗ್ರೆಸ್ ತನ್ನದೇ ಆದಂತ
ಅಂತ ಕಣ್ಣನ್ನು ನಿಟ್ಟಿದೆ. ಅಕಸ್ಮಾತ್ ಶ್ರೀರಾಮುಲು ಅವರು ಪಕ್ಷದಿಂದ ಹೊರಗೆ ಬಂದಿದ್ದೆ ಆದ್ರೆ ಅವರಿಗೆ ಕಾಂಗ್ರೆಸ್ ಬಾಗಿಲು ತೆರೆದಿದೆ ಅನ್ನುವಂತ ಅರ್ಥದಲ್ಲಿ ಮಾತನಾಡಲಾಗ್ತಾ ಇದೆ. ಪ್ರಮೋದ್, ಥ್ಯಾಂಕ್ ಯು ಪ್ರಸನ್ನ.